ಎವಾಯ್ಡ್ ಮಾಡಿ ಅಂತ ಹೇಳೋದಿಲ್ಲ. ಟ್ಯಾಕ್ಸ್ ಎವಾಯ್ಡ್ ಮಾಡ್ಲಿಕ್ಕೆ ನಾವು ಯಾರು ಅಡ್ವೈಸ್ ಮಾಡೋದಿಲ್ಲ. ಆದ್ರೆ ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ದಾರಿಗಳಿದಾವೆ. ಟ್ಯಾಕ್ಸ್ ಅವಾಯ್ಡೆನ್ಸ್, ತೆರಿಗೆಯನ್ನ ತಪ್ಪಿಸುವಂತದ್ದು. ತೆರಿಗೆ ತಪ್ಪಿಸುವಂತದ್ದು ಲೀಗಲ್ ಆಗಿ ವ್ಯಾಲಿಡ್. ತೆರಿಗೆ ವಂಚನೆ ಇದೆಯಲ್ಲ ಅದು ಇಲ್ಲೀಗಲ್. ತೆರಿಗೆ ವಂಚನೆಯನ್ನು ನಾವು ಯಾರು ಒಪ್ಪೋದಿಲ್ಲ. ಹಾಗಾಗಿ ತೆರಿಗೆ ತಪ್ಪಿಸ್ಲಿಕ್ಕೆ ದಾರಿ ಇರುವಾಗ ನನಗೆ ಮೊದಲೇ ನಾವು ಅವರಿಗೆ ಮಾಹಿತಿಯನ್ನು ಕೊಟ್ಟು ನಾವು ಇಂತಿಂಥ ವ್ಯಾಪಾರಿಗಳು ನಮಗೆ ನೋಂದಣಿ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರು ನಿಮ್ಗೆ ಮುಟ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ಮಾಡ್ಬೋದು ಅಂತ ನನಗನ್ಸುತ್ತೆ. ಇತ್ತೀಚಿನ ಗೊಂದಲಗಳಿಗೆ GST ಡಿಪಾರ್ಟ್ಮೆಂಟ್ ಒಂದು ತಪ್ಪು ಮಾಡಿರುವಂತದ್ದು ಏನು ಅಂದ್ರೆ, ತಪ್ಪು ಅನ್ನೋದಲ್ಲ, ಆದ್ರೆ ಅವರು ಸಹಜವಾಗಿ ನೋಟಿಸ್ ಅನ್ನ ಜನರೇಟ್ ಮಾಡೋದ್ ಬದಲು ಆಸ್ ಇಟ್ ಈಸ್ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಹಾಗೆ ಕಳ್ಸೋದ್ ಬದಲು ಇನ್ನೊಂದು ಸ್ವಲ್ಪ ಪ್ರಾಸೆಸ್ ಮಾಡಿ ಅದನ್ನ ಈ ರೀತಿ ಮಾಹಿತಿಗಳು ಬಂದಿದೆ, ನಿಮ್ಮ ಸಮಜಾಯಿಷಿ ಏನು ಅಂತ ಕೇಳ್ಬೋದಿತ್ತೇನೋ ಅಂತ ಅದು ನನ್ನ ಅತ್ಯಂತ ಪ್ರಮುಖವಾದಂತ ಆಕ್ಷೇಪ GST ಡಿಪಾರ್ಟ್ಮೆಂಟ್ ಬಗ್ಗೆ ಇರುವಂತದ್ದು. ಏನಂದ್ರೆ ನಮಗೆ ಎಲ್ಲರಿಗೂ ಒಂದೇನಿದೆ ಅಂದ್ರೆ ಟ್ಯಾಕ್ಸ್ ಕಟ್ಟೋದ್ರಿಂದ ಲಾಭ ಆಗತ್ತೆ ಅಂದ್ರೆ ಅದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ GST ಕಾಯ್ದೆಯಲ್ಲಿ ನೀವು ನೋಂದಣಿ ಪಡೆದು ನೀವು ಟ್ಯಾಕ್ಸ್ ಕಟ್ಟಿದ್ದೀರಿ ಅಂದ್ರೆ ತುಂಬಾ ಅನುಕೂಲಗಳಿದೆ. ಮೊದಲನೇದಾಗಿ ನಿಮ್ಮ ಬಿಸಿನೆಸ್ ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟಿಗೆ ಬರುತ್ತೆ. ನೀವು ಟ್ಯಾಕ್ಸ್ ಕಟ್ಟೋದು GST ಅಲ್ಲಿ ಟ್ಯಾಕ್ಸ್ ಕಟ್ಟೋದು ಅಂದ್ರೆ ತುಂಬಾ ದುಬಾರಿ ಇದೆ ಅಂತ ಅಲ್ಲ. ನೀವು 1%, 1.5 ಕೋಟಿ ರೂಪಾಯಿವರೆಗೆ ಟರ್ನ್ ಓವರ್ ಇದ್ರೆ ನಿಮಗೆ ಕಾಂಪೋಸಿಷನ್ ಅಂತೇಳಿ ಒಂದು ಸ್ಕೀಮ್ ಇದೆ. 1.5 ಕೋಟಿ ರೂಪಾಯಿ ವರ್ಷಕ್ಕೆ ನಿಮ್ಗೆ ಟರ್ನ್ ಓವರ್ ಆಗ್ತಾ ಇದೆ ಅಂದ್ರೆ ಕೇವಲ 1% ಟ್ಯಾಕ್ಸ್ ಕಟ್ಟಿ ನೀವು ಅದನ್ನಷ್ಟನ್ನು ಡಿಕ್ಲೇರ್ ಮಾಡ್ಕೊಳ್ಬಹುದು. ಅದರಿಂದಾಗಿ ನಿಮ್ಮ ಲೆಕ್ಕಪತ್ರಗಳನ್ನ ಇಟ್ಕೊಳ್ಳೋದ್ರಿಂದ ನಿಮಗೆ 1.5 ಕೋಟಿ ಟರ್ನ್ ಓವರ್ ಇರುವಂತಹ ಒಬ್ಬ ಮನುಷ್ಯನಿಗೆ ಬ್ಯಾಂಕಿನಿಂದ ಇರುವ ಸೌಲಭ್ಯಗಳಿರ್ಬೋದು, ವಿಮಾ ಸೌಲಭ್ಯಗಳಿರ್ಬೋದು, ಬೇರೆ ಬೇರೆ ಅನುಕೂಲಗಳಿರ್ಬೋದು, ಅದೆಲ್ಲ ಸಿಗತ್ತೆ. ನಾವು ಎತ್ತರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ನಾವು ಗಳಿಕೆಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಣ್ಣ ಪ್ರಮಾಣದ ಟ್ಯಾಕ್ಸ್ ಅನ್ನ ನಮ್ಮ ದೇಶದ ಒಳಿತಿಗಾಗಿ, ನಮ್ಮ ದೇಶಕ್ಕೋಸ್ಕರನೇ ನಮ್ಮ ಸರ್ಕಾರ ಕೊಡುವ ಟ್ಯಾಕ್ಸ್ ಅನ್ನ ಅವ್ರು ಎಲ್ಲಿ ಉಪಯೋಗಿಸ್ತಾರೆ. ಈಗ ನಿಮಗೆ ಇತ್ತೀಚಿನ ಉದಾಹರಣೆ ಹೇಳಬೇಕು ಅಂದ್ರೆ 480 ಕೋಟಿ ರೂಪಾಯಿಯ ಸಿಗಂದೂರು ಸೇತುವೆ ಎಲ್ಲಿಂದ ಕಟ್ಟಿದಿರೋರು? ನಮ್ಮ ತೆರಿಗೆ ಹಣದಿಂದನೇ ಅಲ್ವಾ? ಅದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್, ನಾನು GST ಕೊಟ್ಟಿದ್ದೀನಿ ಅಂದ್ರೆ ಅದರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇದೆ ಅಂತೇಳಿ ನಮಗೊಂದು ಹೆಮ್ಮೆ ಸಿಗತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವೊಬ್ಬ ಖಾತೆದಾರರಾದರೆ ಸರ್ಕಾರದ ಪಾಲುದಾರರು ಆಗ್ತೀರಿ, ಆ ಹೆಮ್ಮೆ ಸಿಗತ್ತೆ. ಮತ್ತೆ ಬ್ಯಾಂಕಿನ ಸವಲತ್ತುಗಳಿಗೆ ನಿಮಗೆ ಅತಿ ಮುಖ್ಯವಾದಂತಹ ಒಂದು ಮಾರ್ಗ ಅಂದ್ರೆ GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇದನ್ನ ಫೈಲ್ ಮಾಡುವಂಥದ್ದು. ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಿ ಬರಬೇಕು ಅಂತಲ್ಲ, ತುಂಬಾ ಎಕ್ಸಂಪ್ಷನ್ಸ್ ಇದೆ. ಆ ಎಕ್ಸಂಪ್ಷನ್ಸ್ ಅನ್ನ, ರಿಯಾಯಿತಿಗಳನ್ನ, ಡಿಡಕ್ಷನ್ಸ್ ಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಟರ್ನ್ ಓವರ್ ಜಾಸ್ತಿ ಇದ್ರೂ ಕೂಡ ಕಡಿಮೆ ಖರ್ಚಿನಲ್ಲಿ ನೀವು ನಿಭಾಯಿಸಲಿಕ್ಕೆ ಅವಕಾಶಗಳಿದೆ. ಅದನ್ನು ಉಪಯೋಗಿಸ್ಕೊಂಡು ನೀವು GSTಯಲ್ಲಿ ಲಾಭ ಆಗೋದಿದ್ರೆ, ಅಕಸ್ಮಾತ್ ನಿಮ್ಗೆ ಅನ್ವಯಿಸುತ್ತೆ ಅಂದ್ರೆ ಅದನ್ನ ಬಳಸ್ಕೊಂಡು ನೀವು ನಿಮ್ಮ ವ್ಯವಹಾರವನ್ನು ಮೇಲಕ್ಕೆ ತಗೊಂಡೋಗ್ಬೋದು. ಜೊತೆಗೆ ನಿಮಗೂ ಕೂಡ ಒಂದು ಹೆಮ್ಮೆಯ ಭಾವನೆ ಬರುತ್ತೆ, ದೇಶ ಸೇವೆಯಲ್ಲಿ ನಾನು ಜೊತೆಗಿದ್ದೀನಿ ಅನ್ನೋದು. ಹಾಗಾಗಿ ಇದು ಅತ್ಯಂತ ದೊಡ್ಡ ಲಾಭ. ಇವನ್ ಬ್ಯಾಂಕಿನಿಂದ ಕೂಡ ಸಾಲ ಸೌಲಭ್ಯಗಳಿಗೆ ನಿಮ್ಗೆ ಅನುಕೂಲ ಆಗತ್ತೆ ಅನ್ನೋದು ನನ್ನ ಅನಿಸಿಕೆ. ಏನಂದ್ರೆ GSTಯಲ್ಲಿ 2 ತರದ ನೋಂದಣಿ ಕ್ರಮ ಇದೆ. ಒಂದು ವಾಲಂಟರಿ ಅಂದ್ರೆ ನಾನು ಸ್ವಯಂ ಪ್ರೇರಿತನಾಗಿ ನನಗೆ ಅಗತ್ಯ ಇದೆಯಪ್ಪ, ನಾನು ಬಿಸ್ನೆಸ್ ಮಾಡಬೇಕು, ಆವಾಗ ನಾನು ಸ್ವಯಂ ಪ್ರೇರಣೆಯಿಂದ ಮಾಡ್ಕೊಳ್ತೀನಿ. ನನ್ನ ಟರ್ನ್ ಓವರ್ ಎಷ್ಟೇ ಇರಲಿ ನಾನು ಮಾಡ್ಕೊಳ್ತೀನಿ. ನನ್ನ ಟರ್ನ್ ಓವರ್ ಮುಖ್ಯ ಅಲ್ಲ, ನನಗೆ GST ನೋಂದಣಿ ಮಾಡ್ಕೊಳ್ಬೇಕು. ಅದರಿಂದಾಗಿ ನಾನು ಬೇರೆ ಬೇರೆ ರೀತಿಯ ಅನುಕೂಲಗಳನ್ನು ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್, ನಾನು GSTಯನ್ನ ನೋಂದಣಿ ಪಡೆದೆ ಅಂತ ಹೇಳಿದ್ರೆ ನನ್ನ GST ನೋಂದಣಿಯ ಆಧಾರದಲ್ಲಿ ನನಗೆ ಬೇರೆ ಬೇರೆ ಕಡೆಯಿಂದ ಮಾಲುಗಳನ್ನ ಸಪ್ಲೈ ಮಾಡ್ಲಿಕ್ಕೆ ಪೂರೈಕೆದಾರರು ತಯಾರಿರ್ತಾರೆ. ಹಾಗಾಗಿ ನಾನು ನೋಂದಣಿ ಪಡ್ಕೊಳ್ತೀನಿ. ಮತ್ತು ಏಜೆನ್ಸಿಗಳನ್ನು ಈ ರೀತಿ ಮಾಡೋದ್ರಿಂದ ನೋಂದಣಿ ಕಡ್ಡಾಯ ಇರ್ತದೆ. ಅವ್ರು ಇಲ್ದವ್ರು ನಿಮ್ಗೆ ಸಪ್ಲೈನೇ ಮಾಡೋದಿಲ್ಲ. ಅದು ಒಂದು ಸ್ವಯಂ ಪ್ರೇರಣೆಯಿಂದ. ಆಗ ಟರ್ನ್ ಓವರ್ ಇಂಪಾರ್ಟೆಂಟ್ ಅಲ್ಲ. ಇನ್ನೊಂದು ಕಡ್ಡಾಯವಾಗಿ ಮಾಡ್ಕೊಳ್ಬೇಕಾಗಿದ್ದು ಯಾವಾಗ ಅಂದ್ರೆ, ನೀವು ಸೇವಾದಾತರಾಗಿದ್ರೆ ನಿಮ್ಮ ವಾರ್ಷಿಕ ಸೇವಾ ವಹಿವಾಟು ಅಂತ ಏನ್ ಹೇಳ್ತೀವಿ ಅದು 20 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದ್ರೆ, ಅಥವಾ ನೀವು ಪೂರೈಕೆದಾರರಾಗಿದ್ರೆ ಅಂದ್ರೆ ಸರಕು ಪೂರೈಕೆದಾರರಾಗಿದ್ರೆ, ಮಾಲುಗಳನ್ನ ತಂದು ಖರೀದಿ ಮಾಡಿ ಮಾರಾಟ ಮಾಡುವಂತದ್ದು, ಈ ರೀತಿಯ ಮಾಲುಗಳ ಮೇಲೆ ನಿಮ್ಮ ವಹಿವಾಟಿದ್ರೆ ನಿಮಗೆ ವರ್ಷಕ್ಕೆ 40 ಲಕ್ಷ ರೂಪಾಯಿಗಳಿಗಿಂತ ಜಾಸ್ತಿ ವಹಿವಾಟು ಆಗ್ತಾ ಇದೆ ಅಂತಾದ್ರೆ ನೀವು ನೋಂದಣಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದು ಕಡ್ಡಾಯ ನೋಂದಣಿ. ಕಡ್ಡಾಯವಾದ ನೋಂದಣಿಗಳನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ನಂತರದಲ್ಲಿ ಹಿಂದಿನ 4 ವರ್ಷ 6 ವರ್ಷಗಳ ವಹಿವಾಟನ್ನ ಆಧರಿಸಿ ಅವರು ಇಂಟರೆಸ್ಟ್, ದಂಡ ಇಂಥದ್ನೆಲ್ಲ ಹಾಕುವಂತ, ಬಡ್ಡಿ ದಂಡ ಈ ತರದೆಲ್ಲ ಹಾಕುವಂತ ಲಕ್ಷಣಗಳು ಕಾಣುತ್ತೆ. ಹಾಗಾಗಿ ನೀವು ಆ ರೀತಿ ನೋಂದಣಿಯನ್ನು ಮಾಡ್ಕೊಳ್ಬಹುದು. ಮತ್ತೆ ನೋಂದಣಿ ಪ್ರಕ್ರಿಯೆ ತುಂಬಾ ಸುಲಭವಾಗಿದೆ. ಈಗ ಆನ್ಲೈನ್ ಪ್ರಾಸೆಸ್, ಎಂಟೈರ್ಲಿ ಆನ್ಲೈನ್ ಪ್ರಾಸೆಸ್ ಇದೆ. ಮೊದಲು GST ನೋಂದಣಿಗೆ ಕೂಡ ಶುಲ್ಕ ಇತ್ತು, ಈಗ GST ನೋಂದಣಿಗೆ ಶುಲ್ಕ ಇಲ್ಲ, ಫ್ರೀ.
ಮತ್ತೆ ಡಾಕ್ಯುಮೆಂಟೇಶನ್ ಕೂಡ ತುಂಬಾ ಕಡಿಮೆ ಡಾಕ್ಯುಮೆಂಟ್ಗಳು ಸಾಕಾಗತ್ತೆ. ನೀವು ಯಾವ ವಹಿವಾಟು ಮಾಡ್ತಾ ಇದ್ದೀರಿ ಅದರ ಜಾಗದ ಒಂದು ದಾಖಲೆ, ಎಲ್ಲಿ ಮಾಡ್ತಾ ಇದ್ದೀರಿ ಅಂತ ಅಡ್ರೆಸ್ ಪ್ರೂಫ್ ಅಂತೀವಿ, ವಿಳಾಸದ ದೃಢೀಕರಣ. ಎರಡನೇದಾಗಿ ನಿಮ್ಮ ದೃಢೀಕರಣ, ನೀವು ಒಂದು ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀರಿ, ಒಂದು ಪಾನ್ ಕಾರ್ಡ್ ಇಟ್ಕೊಂಡಿದ್ದೀರಿ, ಅದು ಎರಡು. ಆಮೇಲೆ ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗತ್ತೆ ನಿಮಗೆ. ಆ ಬ್ಯಾಂಕ್ ಅಕೌಂಟಿನ ಒಂದು ಫ್ರಂಟ್ ಪೇಜಿನ ಅಥವಾ ಬ್ಯಾಂಕ್ ಅಕೌಂಟಿನ ಡೀಟೇಲ್ಸ್, ಇದಿಷ್ಟನ್ನ ಕೊಟ್ರೆ ಯಾವ ವಹಿವಾಟು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಯಾವ ಹೆಸರಿನಲ್ಲಿ ಏನು ವಹಿವಾಟು ಮಾಡ್ತಾ ಇದ್ದೀರಿ ಅನ್ನೋದು ಒಂದಿಷ್ಟು ಮಾಹಿತಿ ಕೊಟ್ರೆ ನಿಮ್ಗೆ GST ನೋಂದಣಿ. ಈಗಂತೂ GST ನೋಂದಣಿ ಎಷ್ಟು ಸುಲಭವಾಗಿದೆ ಅಂದ್ರೆ, ಅದಷ್ಟು ದಾಖಲೆಗಳು ಸರಿಯಾಗಿದೆ ಅಂದ್ರೆ 7 ದಿನದೊಳಗಾಗಿ ನಿಮಗೆ GST ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಹಿವಾಟುಗಳಿಗೆ ಸ್ಥಳ ಪರೀಕ್ಷೆ ಮಾಡಬೇಕಾಗತ್ತೆ. ಸ್ಥಳ ಪರೀಕ್ಷೆನೆ ಮಾಡಬೇಕು ಅಂತ ಆದ್ರೆ ಅವರು ಸ್ಥಳ ಪರೀಕ್ಷೆಗೆ ಬಂದು 30 ದಿನದೊಳಗಾಗಿ ನಿಮ್ GST ನಂಬರ್ ಕೊಡ್ತಾರೆ. ಇವನ್ GST ಡಿಪಾರ್ಟ್ಮೆಂಟ್ ಕೂಡ ಎಷ್ಟು ಲಿಬರಲ್ ಆಗಿದೆ ಅಂದ್ರೆ, ಮೊದಲಿನ ಹಾಗೆ ಕಡ್ಡಾಯವಾಗಿ ನೀವು ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಇಲ್ಲ. ಆದಷ್ಟು GST ನೋಂದಣಿಗಾರರು ಬರ್ಲಿ, ಅವ್ರು ಏನ್ ವಹಿವಾಟು ಮಾಡ್ತಾರೆ ನೋಡಿ ಅಂತ ಅವರು ಕೂಡ ಸ್ವಲ್ಪ ಲಿಬರಲ್ ಅಪ್ರೋಚ್ ಇಟ್ಕೊಂಡಿದ್ದಾರೆ, ಹಾಗೆ ಮಾಡ್ಬೋದು. ಆದ್ರೆ ಇಲ್ಲಿ ಮುಖ್ಯವಾಗಿ ನಾನು ಹೇಳೋದು, ನೀವು GST ನೋಂದಣಿ ಪಡೆಯೋದಂತ ಒಂದೇ ಅಲ್ಲ, ಅದರ ನಂತರ GSTಯನ್ನ ಒಮ್ಮೆ ನಾನು ನೋಂದಣಿ ಪಡೆದಿದ್ದೀನಿ, ನಂತರದ ಕ್ರಮ ಇದೆಯಲ್ಲ ಅದು ನಿಮಗೆ ಇಂಪಾರ್ಟೆಂಟ್ ಆಗತ್ತೆ. ಯಾಕೆಂದ್ರೆ ಒಂದು ಸಾರಿ GSTಯ ನೋಂದಣಿ ಪಡೆದಿದ್ದೀನಿ ಅಂದ್ರೆ GST ಕಾಯ್ದೆ ಅಡಿಯಲ್ಲಿ ಇರುವಂತಹ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು. ಮೊದಲನೇದು, ನೀವು ಯಾವ ರೀತಿಯ ಸ್ಕೀಮ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ, ಮಂತ್ಲಿ ಸ್ಕೀಮ್ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಥವಾ ಕಾಂಪೋಸಿಷನ್ ಆಯ್ಕೆ ಮಾಡ್ಕೊಂಡಿದ್ದೀರಿ, ಆ ಪ್ರಕಾರ ರಿಟರ್ನ್ಸ್ ವರದಿಯನ್ನ ಸಲ್ಲಿಸಬೇಕು. ಅದು ಅತಿ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ವಹಿವಾಟಿನ ವರದಿ 3 ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆ ವಹಿವಾಟಿನ ವರದಿಯನ್ನ ಸಲ್ಲಿಸಬೇಕು. ವಾರ್ಷಿಕವಾಗಿ ಒಂದು ವಹಿವಾಟಿನ ವರದಿ ಸಲ್ಲಿಸಬೇಕು. ಇದಿಷ್ಟೇ. ಮತ್ತೆ ಇದಿಷ್ಟಕ್ಕೂ ನಾವು ಇಲಾಖೆಗೆ ಅಲಿಬೇಕಾ? ಖಂಡಿತ ಇಲ್ಲ. ನಿಮ್ಮ ಮೊಬೈಲ್ ಇಂದ ಕೂಡ ಮಾಡಬಹುದು, ಅಷ್ಟು ಸರಳೀಕೃತವಾಗಿದೆ. ಹಾಗಾಗಿ ನೀವು ಅದಕ್ಕೆ ತುಂಬಾ ಆತಂಕ, ನಾನು ಅದಕ್ಕೆ ತುಂಬಾ ಖರ್ಚಾಗತ್ತೆ ಅಥವಾ ತುಂಬಾ ಕಷ್ಟಪಡ್ಬೇಕು, ಅದಕ್ಕೆ ಹೋಗಿ ಓಡಾಡ್ಬೇಕು, ರೆವಿನ್ಯೂ ಇಲಾಖೆಗಳಿಗೆ ಹೋದಂಗೆ ನಾನು ಇದಕ್ಕೂ ಓಡಾಡ್ಬೇಕಾ? ಖಂಡಿತ ಇಲ್ಲ. ನಿಮ್ಮ ಎಷ್ಟು ಹೇಳಿದ್ನಲ್ಲ, ಅದೇ ನಿಮ್ಮ ವಹಿವಾಟನ್ನ ಡಿಕ್ಲೇರ್ ಮಾಡೋದಾಗ್ಲಿ ಅಥವಾ ರಿಜಿಸ್ಟ್ರೇಷನ್ ಮಾಡಿಸೋದಾಗ್ಲಿ ಎಲ್ಲದನ್ನು ನಿಮ್ಮ ಆನ್ಲೈನ್ ಮೂಲಕ ಮಾಡಬಹುದು, ನಿಮ್ಮ ಮೊಬೈಲ್ ಮೂಲಕನೇ ಮಾಡಬಹುದು. ಅಷ್ಟು ಸರಳೀಕೃತವಾಗಿದೆ. ಫೀಸ್ ಕೂಡ ಇಲ್ಲ. ಹಾಗಾಗಿ ಅದನ್ನ ಮಾಡ್ಕೊಳ್ಳಿ ಅಂತೇಳಿ ನಾನು ಎಲ್ಲ ವಹಿವಾಟುದಾರರಿಗೆ ನನ್ನ ಸಲಹೆ. GST ಬಂದ ನಂತರದ ದೇಶದ ವಿದ್ಯಮಾನವನ್ನ ನಾನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. GST ಬಂದ ನಂತರ ಮೊದಲು ವ್ಯಾಟ್ ಅಥವಾ ಸೇಲ್ಸ್ ಟ್ಯಾಕ್ಸ್, ಕೆಲವು ಸ್ಟೇಟ್ಗಳಲ್ಲಿ ಸೇಲ್ಸ್ ಟ್ಯಾಕ್ಸ್ ಅಂತಿತ್ತು, ಕೆಲವು ಸ್ಟೇಟ್ಗಳಲ್ಲಿ ವ್ಯಾಟ್ ಅಂತಿತ್ತು, ನಮ್ಮ ಕರ್ನಾಟಕದಲ್ಲಿ ವ್ಯಾಟ್ ಅಂತಿತ್ತು. ವ್ಯಾಟ್ ನಲ್ಲಿ ಇರುವಂತಹ ನೋಂದಣಿಗಾರರು ಎಷ್ಟು ಜನ ಇದ್ರೋ ಅದರ ದುಪ್ಪಟ್ಟು ಅಥವಾ 3 ಪಟ್ಟು 4 ಪಟ್ಟು ವಹಿವಾಟುದಾರರು GST ಜಾಸ್ತಿ ಆಗಿದ್ದಾರೆ. ಯಾಕೆ? ಹೆದರಿ ರಿಜಿಸ್ಟ್ರೇಷನ್ ಮಾಡಿಸಿರುವಂತವರಲ್ಲ, ವಾಲಂಟರಿಯಾಗಿ. ಯಾಕೆಂದ್ರೆ GST ರಿಜಿಸ್ಟ್ರೇಷನ್ ಮಾಡಿಸಿರೋದ್ರಿಂದ ಅವರಿಗೆ ಒಂದು ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಆಗಿದೆ, ಒಂದು ನೆಲೆ ಸಿಕ್ಕಿದೆ, ಒಂದು ವಹಿವಾಟುದಾರರಿಗೆ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ಬೇರೆ ಬೇರೆ ಪ್ಲಾಟ್ಫಾರ್ಮಿನ ಇದನ್ನ ಉಪಯೋಗಿಸ್ಕೊಡ್ಬೋದು. ಇವನ್ ಬ್ಯಾಂಕ್ಗಳು ಕೂಡ GST ವಹಿವಾಟುದಾರರಿಗೆ ಸಾಲ ಸೌಲಭ್ಯಗಳನ್ನು ಜಾಸ್ತಿ ಕೊಡ್ತಾರೆ. ಇವನ್ ಸೆಂಟ್ರಲ್ ಗವರ್ಮೆಂಟಿನ ಸ್ಕೀಮ್ಗಳು ಕೂಡ ಇದೆ. ನಿಮಗೆ MSME ಅಂತೆಲ್ಲ ಸ್ಕೀಮ್ಗಳು, ಬೇಕಾದಷ್ಟು ಸ್ಕೀಮ್ಗಳಿದೆ. ಸಬ್ಸಿಡೈಸ್ಡ್ ರೇಟ್ ನಲ್ಲಿ ಇಂಟರೆಸ್ಟ್ ಮತ್ತೆ ಸಬ್ಸಿಡಿ, ಅದರಲ್ಲೂ ಕೆಲವು ಕೆಟಗರಿಗಳಿಗೆ, ಫಾರ್ ಎಕ್ಸಾಂಪಲ್ ಮಹಿಳೆಯರಿಗೆ ಆದ್ಯತೆ ಕೊಡುವಂತ ಸ್ಕೀಮ್, ಈ ತರದ ಅನೇಕ ಇದರಲ್ಲಿದೆ. ಹಾಗಿದ್ದಾಗ ನಾವು GSTಗೆ ಹೆದರದೆ, ಅದು ನಮ್ಮ ದೇಶದ ಒಂದು ಕಾನೂನು, ಪೊಲೀಸ್ ಕಾಯ್ದೆ ಅಲ್ಲ, ಅದು ನಮ್ಮ ದೇಶದ ತೆರಿಗೆ ಕಾನೂನು, ಅದನ್ನು ನಾವು ಒಪ್ಕೊಳ್ಳೋಣ ಅಂತ ಹೇಳಿ ಅನ್ನೋ ತರದಲ್ಲಿ ನೀವು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಅದನ್ನ ಒಪ್ಪಿಕೊಂಡ್ರೆ ಖಂಡಿತ ಅದರಿಂದಾಗಿ ನಿಮಗೂ ಒಳ್ಳೇದಾಗತ್ತೆ, ದೇಶಕ್ಕೂ ಒಳ್ಳೇದಾಗತ್ತೆ. ಪ್ಯಾನಿಕ್ ಆಗುವಂತಹ ಯಾವುದೇ ಸಂದರ್ಭ ಈ GST ಕಾಯ್ದೆಯಿಂದ ಎಲ್ಲೂ ಬರ್ತಾ ಇಲ್ಲ. ದೇಶದಾದ್ಯಂತ GSTಯನ್ನ ಅಕ್ಸೆಪ್ಟ್ ಮಾಡಿರೋರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ, ದುಪ್ಪಟ್ಟು ಅದಕ್ಕಿಂತ ಹೆಚ್ಚು ಆ ರೀತಿ ಆಗಿದೆ ಅನ್ನೋದು. ಹಂಗಿದ್ರೆ ಅವರೆಲ್ಲರೂ ಯಾಕೆ ಅದನ್ನ ಮಾಡಿದ್ದಾರೆ ಅಂದ್ರೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗ್ತಾ ಇರುವಂತದ್ದು. ಈ ಕಳೆದ 7 ವರ್ಷಗಳಿಂದ ಏನು GST ಬಂದ ನಂತರದ ವಹಿವಾಟುಗಳಿದೆಯೋ ಅವೆಲ್ಲ ಜಾಸ್ತಿ ಆಗ್ತಾ ಇರ್ಲಿಕ್ಕೆ ಕಾರಣನೇ ಜನರ ಅನಿಸಿಕೆ ಅಥವಾ ಜನರ ಸಹಯೋಗ. ಜನರು ಅದ್ರ ಜೊತೆಗೆ ಬೆರ್ತ್ಕೊಂಡಿದ್ದಾರೆ ಮತ್ತು ಜನರು ಅದನ್ನ ಒಪ್ಪಿಕೊಂಡಿದ್ದಾರೆ ಅಂತ. ಹಾಗಾಗಿ ನಾನು ಈಗಲೇ ಹೇಳೋದು, ಇಲ್ಲಿ ಕೂಡ ಹೇಳುವಂಥದ್ದು ಎಲ್ಲರಿಗೂ, ಸಣ್ಣ ವ್ಯಾಪಾರಿಗಳು ಯಾರು, ಕೆಲವರು ಏನ್ ಹೇಳ್ತಾರೆ ಅಂದ್ರೆ ನಾನು UPI ಕ್ಲೋಸ್ ಮಾಡ್ಬಿಡ್ತೀನಿ, ಖಂಡಿತ ಅದು ಉಪಯೋಗ ಆಗೋದಿಲ್ಲ. UPI ಕ್ಲೋಸ್ ಮಾಡೋದ್ರಿಂದ ಅಥವಾ ಬ್ಯಾಂಕಿನ ವಹಿವಾಟನ್ನು ಕಡಿಮೆ ಮಾಡೋದ್ರಿಂದ ನೀವು ಜಾಸ್ತಿ ದುಡ್ಡನ್ನು ಗಳಿಸ್ತೀರಿ ಅನ್ನೋದು ಖಂಡಿತ ಇಲ್ಲ. ನಿಮಗೆ
ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಯಾವ ಸಿಸ್ಟಮ್ ಇದೆಯೋ ಅದರ ಜೊತೆಗೆ ಹೋಗ್ಬೇಕು ವಿರುದ್ಧ ಅದ್ರ ವಿರುದ್ಧವಾಗಿ ಹೋದ್ರೆ ನಾವು ಹೆಚ್ಚು ಪ್ರಸ್ತುತ ಆಗೋದಿಲ್ಲ ಮತ್ತು ಹೆಚ್ಚು ಬೆಳೆಯಕ್ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ನಮಸ್ತೆ ಶಿವಮೊಗ್ಗ. ಸ್ಟೈಲ್ ಬದಲಾಯಿಸೋ ಟೈಮ್ ಬಂತು, ನಿಮ್ಮ ಲುಕ್ಗೆ ಹೊಸ ಆಟಿಟ್ಯೂಡ್ ಕೊಡೋ ಸಮಯನೂ ಬಂತು. ರಾಮಂಡ್ ಶೋರೂಮ್ ಸೆಲೆಬ್ರೇಟ್ ಮಾಡ್ತಾ ಇದೆ ಫಸ್ಟ್ ಇಯರ್ ಆನಿವರ್ಸರಿ. ನಿಮ್ಮ ಬೆಂಬಲ, ನಿಮ್ಮ ನಗುವು, ನಿಮ್ಮ ಸ್ಟೈಲ್ಗಾಗಿ ಧನ್ಯವಾದಗಳು. ಆದ್ರೆ ಸರ್ಪ್ರೈಸ್ ಇಲ್ಲದೆ ಹಬ್ಬ ಕಂಪ್ಲೀಟ್ ಆಗಲ್ಲ ಡಿಯರ್ ಕಸ್ಟಮರ್ಸ್. ಈ ಸಂಭ್ರಮಕ್ಕೆ ನಮ್ಮಿಂದ ನಿಮಗಾಗಿ ಫ್ಲಾಟ್ 20% ಡಿಸ್ಕೌಂಟ್ ಆನ್ ಆಲ್ ಐಟಮ್ಸ್. ಆಗಸ್ಟ್ 1ರಿಂದ 31ನೇ ತಾರೀಕಿನವರೆಗೆ ಡಿಸ್ಕೌಂಟ್ ಮಿಸ್ ಮಾಡ್ಕೋಬೇಡಿ. ಶರ್ಟ್, ಪ್ಯಾಂಟ್ಸ್, ಜೀನ್ಸ್, ಟಿ ಶರ್ಟ್, ಬ್ಲೇಸರ್ಸ್, ಧೋತಿ, ಬೆಲ್ಟ್ಸ್, ರೈಮಂಡ್, ಪಾರ್ಕ್ ಅವೆನ್ಯೂ, ಕಲರ್ ಪ್ಲಸ್, ಬಾಕ್ಸ್ ಎಲ್ಲ ಟಾಪ್ ಬ್ರಾಂಡ್ಸ್ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ. 20% ಡಿಸ್ಕೌಂಟ್ ನೊಂದಿಗೆ ನಿಮ್ಮ ಗಾತ್ರ, ನಿಮ್ಮ ಫಿಟ್ ಎಲ್ಲಕ್ಕೂ ಸಿಗುತ್ತೆ ನಮ್ಮ ಕಸ್ಟಮ್ ಟೈಲರಿಂಗ್. ನೀವು ಬಟ್ಟೆ ಕೊಟ್ಟ 24 to 48 ಅವರ್ಸ್ ಒಳಗೆ ನಿಮ್ಮ ಬಟ್ಟೆ ರೆಡಿ. ಈಗ ನಮ್ಮ ರೇಮಂಡ್ ಶೋರೂಮ್ ಜಿಲ್ಲಾ ಪಂಚಾಯತ್ ಅಪೋಸಿಟ್, ಕುವೆಂಪು ರೋಡ್, ಶಿವಮೊಗ್ಗ. ಇವತ್ತೇ ಬನ್ನಿ, ಶೈಲಿ ಸೆಲೆಬ್ರೇಟ್ ಮಾಡಿ. ಕ್ಲಾಸ್ ಅಂಡ್ ಕಂಫರ್ಟ್ ಜೊತೆಗೆ 20% ಡಿಸ್ಕೌಂಟ್ ಮಿಸ್ ಮಾಡಬೇಡಿ. ನಾನು ನಿಮಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂತಹ ಒಂದು ವಿಷಯದಲ್ಲಿ, ಗೊಂದಲಗಳಿರುವಂತಹ ಒಂದು ವಿಷಯದಲ್ಲಿ ನೀವು ಸಾರ್ವಜನಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಮಾಹಿತಿಯನ್ನ ಕೊಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಹಾಗೆ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ನೀವು ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ.